RSS ಪಥಸಂಚಲನಕ್ಕೆ ನೀವು ಅವಕಾಶ ಕೊಡಲ್ಲ ಅನ್ನೋದೇ ಆದರೆ ರೋಡಲ್ಲಿ ನಮಾಜ್ ಮಾಡೋದಕ್ಕೆ ಕೂಡ ನಾವು ಅವಕಾಶವನ್ನು ಕೊಡಲ್ಲ. ಕೇಸರಿ ಮುಖಂಡರ ಆಕ್ಷೇಪ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ. ಯತ್ನಾಳ್ ಪತ್ರಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಯತ್ನಾಳ್ ಪತ್ರ ಬರೆದಿದ್ರು. ಒಬ್ರಿಗೊಂದು ನ್ಯಾಯ ಮಾಡೋದಕ್ಕೆ ಬರಲ್ಲ. ರೂಲ್ ಅಂದರೆ ರೂಲ್ ಎಲ್ರಿಗೂ ಕೂಡ. ರಸ್ತೆಯಲ್ಲಿ ನಮಾಜ್ ವಿವಾದದ ಬಗ್ಗೆ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನೀವು ರೋಡಲ್ಲಿ ನಮಾಜ್ ಮಾಡೋದನ್ನು ಕೂಡ ನೀವು ನಿರ್ಬಂಧಿಸಿ ಅಂತ ಯತ್ನಾಳ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ರು. ಪ್ರಮೋದ್ ಮುತಾಲಿಕ್ ಅವರೆಲ್ಲ ಕಿಡಿಕಾರಿದ್ರು. ಅದಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ರೂಲ್ ಅಂದರೆ ರೂಲ್ ಎಲ್ರಿಗೂ ಒಂದೇ. ಅವ್ರಿಗೊಂದು ಇವ್ರಿಗೊಂದು ಮಾಡೋಕ್ಕೆ ಬರಲ್ಲ. ಈ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕೇವಲ RSS ಮಾತ್ರ ಅಲ್ಲ, ಹಾಗಾದರೆ ಮುಸಲ್ಮಾನರು ರಸ್ತೆಯಲ್ಲಿ ಕೂತು ನಮಾಜ್ ಮಾಡ್ತಾರೆ, ಅವ್ರುಗಳಿಗೂ ನೀವು ನಿರ್ಬಂಧವನ್ನು ಹೇರಬೇಕು ಅನ್ನೋ ರೀತಿ ಇತ್ತು. ಅಲ್ಲ, ಅದು ನಾವು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಎಲ್ಲವನ್ನು ಕೂಡ ಈಗ ನಾವು ಒಬ್ರಿಗೊಂದು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ತಗೊಳುತ್ತೆ. ಕೇವಲ RSS ಮಾತ್ರ ಅಲ್ಲ, ಹಾಗಾದರೆ ಮುಸಲ್ಮಾನರು ರಸ್ತೆಯಲ್ಲಿ ಕೂತು ನಮಾಜ್ ಮಾಡ್ತಾರೆ, ಅವ್ರುಗಳಿಗೂ ನೀವು ನಿರ್ಬಂಧವನ್ನು ಹೇರಬೇಕು ಅನ್ನೋ ರೀತಿ ಇತ್ತು. ಅಲ್ಲ, ಅದು ನಾವು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಎಲ್ಲವನ್ನು ಕೂಡ ಈಗ ನಾವು ಒಬ್ರಿಗೊಂದು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, RSS ಪಥಸಂಚಲನಕ್ಕೆ ನಿರ್ಬಂಧ ಹೇರಿದಷ್ಟು ಸುಲಭ ಅಲ್ಲ. ರೋಡಲ್ಲಿ ನಮಾಜ್ ಮಾಡೋಣ ನಿರ್ಬಂಧಿಸೋದು ಅಷ್ಟು ಕಠಿಣ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮುಂದಾಗುತ್ತಾ ಸರ್ಕಾರ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಆಕ್ಷೇಪವನ್ನ ಎತ್ತಿದೆ. ಯಾಕೆಂದ್ರೆ ಸರ್ಕಾರಿ ಮೈದಾನಗಳು ಮತ್ತೆ ರಸ್ತೆಗಳಲ್ಲೂ ಕೂಡ ಕೆಲ ವಿಶೇಷ ಸಂದರ್ಭಗಳಲ್ಲಿ ಈ ಒಂದು ಪ್ರಾರ್ಥನೆ ಮಾಡುವಂತದ್ದು ಕೂಡ ಇದೆ. ಅದಕ್ಕೂ ಕೂಡ ನೀವು ಬ್ರೇಕ್ ಹಾಕ್ತೀರಾ, ಅವಕಾಶ ಕೊಡ್ತೀರಾ ಅನ್ನೋ ಪ್ರಶ್ನೆಯನ್ನೇ ಎತ್ತಿರ್ತಕ್ಕಂಥದ್ದು. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಂದು ರೀತಿಯಲ್ಲಿ ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಪರಮೇಶ್ವರ್ ಸಕಾರಾತ್ಮಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ರಿಯಾಕ್ಟ್ ಮಾಡದಷ್ಟು ಸುಲಭನಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಕಾನೂನು ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಅಪ್ಲೈ ಆಗ್ಬೇಕಾಗುತ್ತೆ. ಒಬ್ಬರಿಗೊಂದು ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವರು ಮಾತಿನಲ್ಲಿ ಹೇಳಿದ್ದಾರೆ. ಅದನ್ನು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರ್ತಾರೆ ಕೂಡ ಕಾದ್ ನೋಡ್ಬೇಕಾಗತ್ತೆ. ಆ ವಿಚಾರದ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಮತ್ತಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸಂಘರ್ಷ ಏರ್ಪಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆ ಒಂದು ವಿಚಾರವನ್ನು ಕೂಡ ಎಷ್ಟರ ಮಟ್ಟಿಗೆ ಬಗೆಹರಿಸುತ್ತೆ ಕಾದ್ ನೋಡ್ಬೇಕು. ಅರವಿಂದ್, ರೈಟ್, ನೋಡೋಣ. ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ. ನಿಜ, ಪರಮೇಶ್ವರ್ ಅವ್ರು ಹೇಳಿದಷ್ಟು ಸುಲಭ ಅಲ್ಲ. ಒಬ್ರಿಗೊಂದು ಮಾಡೋಕ್ಕಾಗಲ್ಲ ಅಂತ ಸುಲಭವಾಗಿ ಹೇಳಿಬಿಟ್ರು. ಬಟ್ ಮಾಡಿ ನೋಡೋಣ. ಇನ್ಮೇಲೆ ರೋಡಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಯಾರೂ ನಮಾಜ್ ಮಾಡುವಂತಿಲ್ಲ ಅಂತ ಒಂದು ಆದೇಶ ಹೊರಡಿಸಿ ಅಧಿಕೃತವಾಗಿ ನೋಡೋಣ.